ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋವಂಥ ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಆಲ್ರೆಡಿ ಟೈಟಲ್ ನೋಡಿ ಇವತ್ತಿನ ಲಾಗ್ ಏನು ಅಂತ ಹೇಳಿ ಗೊತ್ತಾಗಿರುತ್ತೆ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತಲೂ ಕೂಡ ಕೇಳ್ಕೊತೀನಿ. ಹಲೋ ಗೈಸ್, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ನು. ಸೊ ಗಿಫ್ಟು ಅಂತ ಏನೂ ತಂದುಕೊಟ್ಟಿಲ್ಲ. ಸೊ ಇದು ತಂದುಕೊಟ್ಟಿದ್ದಾರೆ. ಸೊ ಇದೇ ನನಗೆ ದೊಡ್ಡ ಗಿಫ್ಟು. ಸೊ ಅವರು ಏನೇ ದೊಡ್ಡದಾಗಿ ತಂದುಕೊಡ್ಬೇಕು ಅಂತ ಏನು ಆಸೆ ಇಲ್ಲ. ಬಟ್ ಅಂದರೆ ಗ್ರ್ಯಾಂಡಾಗಿ ಅಂತೂ ಆಚರಿಸ್ಕೊಳಕ್ಕಾಗ್ತಾಯಿಲ್ಲ. ಸೊ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ಮತ್ತು ಬರ್ಡೇ ಆಗಿರ್ಬೋದು, ಮತ್ತು ಆ್ಯನಿವರ್ಸರಿ ಆಗಿರ್ಬೋದು. ಸೊ ಯಾಕೋ ಗೊತ್ತಿಲ್ಲ, 4 ಇಯರ್ಸಿಂದ ಯಾವುದನ್ನೂ ಗ್ರ್ಯಾಂಡಾಗಿ ಆಚರಿಸ್ಕೊಳಕ್ಕಾಗ್ತಾಯಿಲ್ಲ. ಸೊ ಮುಂದೆ ನೋಡೋಣ, ಆ ಒಂದು ಭಾಗ್ಯ ಸಿಕ್ಕಿದ್ರೆ, ಒಂದು ಅವಕಾಶ ಸಿಕ್ಕಿದ್ರೆ ಸೊ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಂದರೆ ನಾನು ಆ ಥರ ಯಾವುದು ದೊಡ್ಡದಾಗಿ ಗಿಫ್ಟ್ ಕೇಳಲ್ಲ. ಸೊ ನಮ್ಮ ಒಂದು ಖುಷಿಗೆ ಒಂದು ಫಂಕ್ಷನ್ ಚಿಕ್ಕದಾಗಿ ಆಚರಿಸ್ಕೋಬೇಕು ಅಂತ ಆಸೆ ಅಷ್ಟೇ. ಸೊ ಗಿಫ್ಟು ನಾನು ಏನೂ ಕೇಳೋಕ್ಕೆ ಹೋಗಿಲ್ಲ. ಪಾಪ ಅವ್ರಿಗೆ ಅದು ಕೆಲಸ ಬ್ಯುಸಿಲ್ಲ, ಅವ್ರಿಗೂ ಕೂಡ ಯಾವುದೂ ನೆನಪಿಲ್ಲ, ಗೊತ್ತೂ ಆಗಿಲ್ಲ. ಸೊ ಮಾರ್ನಿಂಗ್ ನಾನು ವಿಶ್ ಮಾಡಿದಾಗ ಗೊತ್ತಾಯಿತು, ಅದು ವರ್ಕ್ ಬ್ಯುಸಿಯಲ್ಲಿದ್ದರು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತೇಳಿ. ಸೊ ಡ್ಯೂಟಿಯಿಂದ ಬಂದ ತಕ್ಷಣ ರೆಡಿಯಾಗು ಅಂಥೇಳಿ ಸ್ಯಾರಿ ಹಾಕು ಅಂತ ಹೇಳಿದ್ರು. ಮತ್ತು ಮುಡ್ಕೊಳ್ಳೋದಕ್ಕೆ ಹೂವನ್ನು ಕೂಡ ತಂದುಕೊಟ್ರು. ಸೊ ಇನ್ನೂ ಒಂದು ಸ್ವೀಟ್ನು ಕೂಡ ತಂದಿದ್ದಾರೆ. ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಜ್ಜಿ. ಥ್ಯಾಂಕ್ ಯು. ಇಷ್ಟೇ ನಮ್ಮ ಸೆಲೆಬ್ರೇಷನ್ನು. ಸೊ ಈ ವರ್ಷವೇ ಈ ಥರ ಮಾಡ್ಕೊಂಡಿರೋದು. ಇನ್ನು ಹೋದ ವರ್ಷವೆಲ್ಲ ಮಾಮೂಲಿ ಹಂಗೇ ಹೋಗ್ತಾಯಿದ್ವಿ. ಅವರು ಡ್ಯೂಟಿಯಿಂದ ಬರ್ತಾಯಿದ್ರು. ಸೊ ಅವ್ರಿಗೂ ಪ್ರೆಸರಿಂದ ಈ ಥರ ಎಲ್ಲ ಮಾಡ್ಕೊಳಕ್ಕಾಗ್ತಾಯಿರಲಿಲ್ಲ. ಬಟ್ ಇವತ್ತು ಅವರು ಈ ಥರ ರೆಡಿಯಾಗು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿ ಸ್ವೀಟ್ ತಂದು ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಇನ್ಯಾವ ಗಿಫ್ಟ್ ಬೇಕು, ಇನ್ಯಾವ ಥರ ಗಿಫ್ಟ್ ಬೇಕು, ಸೊ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಸೊ ಅದೇ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಆಸೆ ಪಡ್ತೀನಿ. ಸ್ವೀಟ್ನು ಕೂಡ ತಂದಿದ್ದಾರೆ. ಓಕೆ ಓಕೆ ಅಷ್ಟೇ ಸಾಕು. ಓಕೆ ಹಾಯ್ ಫ್ರೆಂಡ್, ಬನ್ನಿ ಸ್ವೀಟ್ ತಿನ್ನಿ. ಇವತ್ತು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ನಗ್ನಗ್ತಾ 3 ವರ್ಷ ಚೆನ್ನಾಗಿರಿ ಅಂತ ಹೇಳ್ತೀನಿ. ಓಕೆ ಓಕೆ ಗೈಸ್, ಥ್ಯಾಂಕ್ ಯು. ಸೊ ಒನ್ಸ್ ಅಗೇನ್ ಯಾರೆಲ್ಲ ಪ್ರೀತಿ ಮಾಡ್ತಾಯಿದ್ದೀರೋ ಅದೇ ರೀತಿಯಲ್ಲಿ ಮದುವೆ ಆಗದೇ ಇರೋರು, ಸೊ ಆಗಿರೋರು, ಸೊ ನಿಮ್ಮ ಪ್ರೀತಿ ಅದೇ ರೀತಿ ಇರಲಿ ಕೊನೆ ತನಕ. ಸೊ ಗಂಡ ಹೆಂಡತಿ ಕೊನೆ ತನಕ ಯಾವುದೇ ಸಮಸ್ಯೆ ಬರದೆ ಅಷ್ಟೇ ಖುಷಿಯಾಗಿ ಜೀವನನ ಕಳೀರಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.